ಪ್ರೀತಿಯ ಬಂಧುಗಳೇ, ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ 135ನೇ ಜನ್ಮದಿನಾಚರಣೆ. ಹಾಗೆಯೇ ಸಮತಾ ಸೈನಿಕ ದಳದ ರಾಜ್ಯಾಧ್ಯಕ್ಷರ 46ನೇ ಜನ್ಮದಿನಾಚರಣೆಯ ಜೊತೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಣ್ಣೀರನ್ನು ಒರೆಸುವಂತ ನೂರಾರು ಕಥೆಗಳು, ನೂರಾರು ಸಂಘಟನೆಗಳು, ಸಾವಿರಾರು ಜನ ಇವತ್ತು ನಮ್ಮ ಮುಂದೆ ಇದ್ದಾರೆ. ನಾನು ಏನ್ ಮಾತಾಡ್ಬೇಕು ಅನ್ನೋದನ್ನ ಫಸ್ಟ್ ಪ್ರಸ್ತಾಪದಲ್ಲಿ ಜನ ಕಡಿಮೆ ಅನ್ನೋದು ಮುಖ್ಯ ಅಲ್ಲ. 10 ಜನ ಇಲ್ಲಿ ಭಾಷಣ ಮಾಡೋಣ, ಆದ್ರೆ ಭಾಷಣದಲ್ಲಿ ಸತ್ಯ ಇರಬೇಕು. ಸತ್ಯವನ್ನು ಬಿಟ್ಟು ನಾವು ಡೋಂಗಿ ಮಾತುಗಳನ್ನು ಹೇಳ್ಕೊಂಡು ಹಾಗೆ ಹೀಗೆ ಕಥೆಗಳನ್ನು ಹೇಳ್ತಕ್ಕಂಥ ಮಾತುಗಳನ್ನು ಆಡೋದಿಲ್ಲ. ಎತ್ತೋಳ ಕಷ್ಟ ಯಾವತ್ತೂ ಎತ್ತೋಳಿಗೆ ಗೊತ್ತಿರುತ್ತೆ. ಹೆರಿಗೆ ಆಗ್ತಿರೋಳಿಗೆ ಹೆರಿಗೆ ನೋವು ಗೊತ್ತಾಗಲ್ಲ. ಯಾರಿಗೆ ಹಸಿವಿನ ಬಾಧೆ ಇರುತ್ತೋ ಅವ್ರಿಗೆ ಹಸಿವಿನ ಬಾಧೆ ಗೊತ್ತಿರುತ್ತೆ. ಈ ಸಮಾಜದ ಕಟ್ಟ ಕಡೆಯ ಬದುಕನ್ನ ನಡೆಸಿದಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಾವು ವಿಷಮತ ಕೊಡುದು ನಮಗೆಲ್ಲ ಅಮೃತ ಬಿಟ್ಟೋದು. ಈ ಅಮೃತ ಎಲ್ಲಿ ಹೋಗ್ತಾ ಇದೆ, ಯಾರು ತಿಂತಾ ಇದ್ದಾರೆ, ಯಾರು ಹೋಗ್ತಾ ಇದೆ ಅಂತಕ್ಕಂಥ ಯೋಚನೆ ನಾವು ಮಾಡ್ತಾ ಇಲ್ಲ. ಅವ್ರು ಏನ್ ದಿನಾಚರಣೆ ಮಾಡ್ತೀವಿ, ಅವ್ರ ಸಂಘಟನೆ ಹೆಸರಿನಲ್ಲಿ ನೂರಾರು ಸಂಘಟನೆಗಳು, ಸಾವಿರಾರು ಇಡೀ ದೇಶದಲ್ಲಿ. ಆದ್ರೆ ವಾಸ್ತವ ಏನು? ಅಂಬೇಡ್ಕರ್ ನಮ್ಮ ಸಂವಿಧಾನದಲ್ಲಿ ಕೊಟ್ಟಂತ ಹಕ್ಕುಗಳೇನು? ಆ ಹಕ್ಕುಗಳ ಬಗ್ಗೆ ಚರ್ಚೆ ಆಗ್ಬೇಕಾ ಬೇಡ? ಕಟ್ಟ ಕಡೆಯ ಸಮಾಜದ ವ್ಯಕ್ತಿಗೆ ನ್ಯಾಯ ಸಿಗ್ಬೇಕಾ ಬೇಡ? ಕೂಲಿ ಮಾಡೋನು, ಚಪ್ಪಲಿ ಮಾಡೋನು, ಚೀಲ ಮಾಡೋನು, ಅವ್ನು ಹಾಗೆ ಇರ್ಬೇಕಾ ಜೀವನ ಪರ್ಯಂತ? ಇವೆಲ್ಲ ಯೋಚನೆಗಳು ಬರ್ತವೆ ತಲೆಗೆ. ಯಾವ್ದು ಮಾತಾಡ್ಬೇಕು, ಯಾವ್ದು ಬಿಡಬೇಕು, ಯಾವ ಸತ್ಯ ಹೇಳ್ಬೇಕು, ಸುಳ್ಳೆಲ್ಲ ಕತ್ತು ನನ್ನ ಕೈಲಿ ಆಗೋದಿಲ್ಲ. ನೀವು ಯಾರಾದ್ರೂ ಏನಾದ್ರು ಅನ್ಕೊಳ್ಳಿ, ಚಿರಾರಾಮ ಬಿಜೆಪಿ ಇದ್ದಾರೆ, ಅವರು ಬಿಜೆಪಿ ಮನೋವಾದಿ, ಕೋಮವಾದಿ, ನ್ಯಾಯ ಅದೆಲ್ಲ ಏನ್ ಬೇಕಾದ್ರೆ ಹೇಳ್ಕೊಂಡ್ಬಿಡಿ ಜನ. ನನ್ನ ಬಗ್ಗೆ ಮಾತಾಡೋದು ಹಾಗೇನೆ ಕೆಲವು. ಚಿರಾರಾಮ ಸರಿಯಿಲ್ಲ ರೀ, ಅವರು ಬಲ್ಗೈದವರು. ಬಲ್ಗೈ ಯಾವ್ದೇನು, ಎಡಗೈ ಯಾವ್ದೇನು? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಡಗೈ ಬಲ್ಗೈ ನಮಗೆ ಕೊಟ್ಟಿರ್ತಕ್ಕಂಥ ಮೂಲಭೂತ ಹಕ್ಕುಗಳು, ಮೂಲಭೂತ ಸೌಲಭ್ಯಗಳು, ಆ ಸೌಲಭ್ಯಗಳು ತಲುಪಿದೆಯಾ ನಮ್ಗೆ? ನಾವು ಯಾವ್ದು ಮಾತಾಡ್ಬೇಕು? ಸಮತಾ ಸೈನಿಕ ದಳ ಪ್ರಾರಂಭ ಮಾಡಿದ ಬಾಬಾ ಸಾಹೇಬ್ ಅಂಬೇಡ್ಕರ್ 1924ರಲ್ಲಿ. ಆವತ್ತಿನ ಸಂಘಟನೆ ಇವತ್ತು ಇಷ್ಟು ವರ್ಷಗಳಾದ್ರೂ ಯಾರು ಇದಕ್ಕೆ ವಾಸ್ತಾರ? ಯಾರು ನಕಲಿಗಳೆಲ್ಲ ಸೇರ್ಕೊಂಡು ನಾನೇ ವಾಸ್ತಾರ, ನಾನೇ ಸಮತಾ ಸೈನಿಕ ದಳ ಹುಟ್ಟಾಕ್ತವನು, ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಕಿವಿಯ ಹೋಗಿ ಮಂತ್ರ ಹೇಳ್ಕೊಟ್ಟು ನಾನೇ ಅಂತ ಹೇಳ್ತಕ್ಕಂಥ ಕೆಲವು ನಕಲಿ ಹೋರಾಟಗಾರರು ಇದ್ದಾರೆ. ಏನೆಲ್ಲ ಮೋಸ ಮಾಡ್ತಾ ಇದ್ದಾರೆ ಅಂತಕ್ಕಂಥ ವಿಷಯಗಳನ್ನ ನಾವು ಚರ್ಚೆ ಆಗ್ಲೇಬೇಕು. ಈ ಸಮಾಜದ ಬದಲಾವಣೆಗಾಗಿ ನಮ್ಮ ಚಿಂತನೆಗಳಾಗಲೇಬೇಕು. ಇಲ್ಲಿ ಬಂದಿರ್ತಕ್ಕಂಥ ಸಂಖ್ಯೆ ಕಡಿಮೆ ಇದೆ ಅಂತ ನಾನು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ಸತ್ಯನ ತಿಳಿಸುವಂತ ಕೆಲಸ ಕಾಯಕ ದೇಶಗಳು ಆಗಬೇಕು. ಅಂಬೇಡ್ಕರ್ ಅವರು ಜೀವನದುದ್ದಕ್ಕೂ ಅವ್ರು ಪಟ್ಟಂತ ಶ್ರಮ, ಅವ್ರ ಬಾಧೆಗಳು ಎಲ್ಲ ನಿಮಗೆ ಗೊತ್ತಿದೆ. ಅದ್ರ ಬಗ್ಗೆ ನಾನೇನು ಹೊಸದಾಗಿ ಹೇಳ್ಬೇಕಾಗಿಲ್ಲ. ಆದ್ರೆ ಅವರು ವಿಷಯ ಕೊಡೋದು ನಮ್ಗೆ ಕೊಟ್ಟಿದ್ದ ಅಮೃತದ ಪಾಲು ಯಾರು ತಿಂತಾ ಇದ್ದಾರೆ, ಯಾರು ಹೋಗ್ತಾ ಇದೆ, ನೋವನ್ನ ಅನುಭವಿಸಿರ್ತಕ್ಕಂಥ ಅವ್ರ ಪರಿಸ್ಥಿತಿಗಳೇನು? ಇವತ್ತು ಬೀದಿನಲ್ಲಿ ಬಿಸಿಲಲ್ಲಿ ಕೂತ್ಕೊಂಡು ಚಕ್ಲಿತಾವಲ್ಲ, ಅವನ ಕಥೆ ಏನು? ಇದ್ರ ಬಗ್ಗೆ ಯಾರು ಸ್ವಲ್ಪನೂ ಕಲಿಗಿರದೇ ಇಲ್ಲ. ನಮ್ಮಂದರಿಗೆ, ನಮ್ಮ ಸಂಘಟನೆಗಳ ಸೇರ್ಕೊಂಡು ನಾವು ಆಟಾಡ್ತಾ ಇದೀವಿ. ಶಾಲೆ ಹಾಕೊಂಡ್ಬಿಡ್ತೇವೆ, ಬೀದಿಗೆ ಹೋಗ್ತೀವಿ, ಎಲ್ಲೋ ರೋಜಗಾರ ಮಾಡ್ತೀವಿ, ಎಲ್ಲೋ ಒಂದು ಹೊಟ್ಟೆ ತುಂಬಿಸ್ಕೊತೀವಿ, ಯಾರಿಗೋ ಒಬ್ಬರಿಗೆ ಅನ್ನ ಸರಿ ಕೇಸ್ ಹಾಕ್ತೀವಿ. ಇದೇ ಸಂಪ್ರದಾಯ ಆಗ್ಬಿಟ್ಟಿದೆ ನಮ್ಮೆಲ್ಲ. ಯಾರೋ ಕೆಲವರು ಮಾಡ್ತಾರೆ, ಎಲ್ಲರೂ ಮಾಡಲ್ಲ. ಯಾರೋ ಕೆಲವರು ಮಾಡ್ತಾರೆ. ಆ ಮಾಡಂತ ವ್ಯಕ್ತಿಗಳ ವಿರುದ್ಧವಾಗಿ ನಾವೇನು ಮಾಡಕ್ಕಾಗದೆ ನಾವು ಅಸಹಾಯಕ ಸ್ಥಿತಿಯಲ್ಲಿ ಇದ್ದೀವಿ. ಒಬ್ಬ ನಾಯಕ ಇವತ್ತು ಜನ್ಮದಿನಾಚರಣೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆಚರಣೆ ಮಾಡಬೇಕು, ಹೊಸ ಸಂಘಟನೆ ರಾಜ್ಯಾಧ್ಯಕ್ಷರಾಗಿದ್ದಾರೆ ಚಿಕ್ಕಬಳ್ಳಾಪುರದಿಂದ. ಇವರು ಎಲ್ಲಿದ್ರು ಅಂತ ನಿಮಗೂ ಗೊತ್ತಿದೆ. ಸಮತಾ ಸೈನಿಕದಲ್ಲ ಮೂಲ ಸಂಘಟನೆಯಲ್ಲಿ ಇರಲಿಲ್ಲ, ಇವತ್ತು ಮೂಲ ಸಂಘಟನೆ ಇದ್ದಾರೆ. ಅವರು ಮೂಲ ಸಂಘಟನೆ 1924ರಲ್ಲಿ ಆದಂತ ಸಂಘಟನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಟ್ಟಿದ್ದು. ಆ ಸಂಘಟನೆಯಲ್ಲಿ ಅವರು ಮೂಲ ಸಂಘಟನೆಯನ್ನ ಇವತ್ತು ಪ್ರಾರಂಭ ಮಾಡಿದ್ದಾರೆ. ಇವತ್ತು ಪ್ರಾರಂಭ ಮಾಡಿದ್ರೆ ಅಂದ್ರೆ ಅರ್ಥ ಹಿಂದೆ ಇರ್ಲಿಲ್ವಾ ಅಂತ. ಇದ್ದವ್ರು ಯಾರು? ಹೊಟ್ಟೆ ಪಾಲಿಗಾಗಿ ಜೀವನ ನಡೆಸ್ತಕ್ಕಂಥವ್ರು ಕೆಲವು ಸಂಘಟನೆ ಮಾಡ್ಕೊಂಡಿದ್ರು, ರೋಜಗಾರ ಮಾಡ್ಕೊಂಡು ಸಂಘಟನೆ ಮಾಡ್ಕೊಂಡಿದ್ರು. ಜೀವನ ಪರ್ಯಂತ ಇನ್ನೊಬ್ಬರ ಮನೆ ಹಾಳು ಮಾಡೋ ಕೆಲಸ ಮಾಡಿದ್ರೆ ನಾನು ಯಾರು ವ್ಯಕ್ತಿಗತವಾಗಿ ಮಾತಾಡ್ತಾ ಇಲ್ಲ. ಅದು ಸತ್ಯ ಹೇಳಲೇಬೇಕು. ನಾವು ಅಲ್ಲ ಕೂದಲು ಅರ್ಥ ಬಂದ್ರು, ಆ ಅರ್ಥ ಬಂದ್ರು ಕಷ್ಟಗಳು ಏನನ್ನೋದನ್ನ ಅರ್ಥ ಮಾಡ್ಕೊಳ್ಳದೆ ಎಲ್ಲೋ ರೋಜಗಾರ ಮಾಡ್ಕೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮೈಸೂರು ಮಹಾರಾಜರು 1954ರಲ್ಲಿ 5.5 ಎಕರೆ ಜಮೀನು ಕೊಟ್ಟು ಸದಾಶಿವನಗರದಲ್ಲಿ, ಇವತ್ತು 2,000 ಕೋಟಿ, ಅದು 2,000 ಕೋಟಿ ಬೆಲೆ ಬಾಳಂತ 5.5 ಎಕರೆ ಜಮೀನನ್ನ ಮೈಸೂರು ಮಹಾರಾಜರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಬರ್ಕೊಟ್ರು ದಾನ ಪತ್ರ. ಇವತ್ತು ಆ ಜಾಗದಲ್ಲಿ ಏನ್ ನಡೀತಾ ಇದೆ, ಹೇಗಾಗ್ತಾ ಇದೆ, ಯಾರು ತಿಂತಾ ಇದ್ದಾರೆ, ಏನಾಯ್ತು ಅಂತಕ್ಕಂಥ ಯೋಚನೆ ನಾವು ಮಾಡಲಿಲ್ಲ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಮಾಡಿ ಏನ್ ಬಿಡಿಲ್ಲ ನಾವು. ಅಂಬೇಡ್ಕರ್ ಜಯಂತಿ ಮಾಡ್ಬೇಕು ನಿಜ, ಅವರು ನಮ್ಮ ಗುರಿಯಲ್ಲಿದ್ದಾರೆ.
365 ದಿನ ನಮ್ಮ ಜೊತೆಲಿದ್ದಾರೆ. ಅವ್ರು ATM ಇದ್ದಾಗಿ ಎನಿ ಟೈಮ್ ಮನಿ ಅಂತಾರಲ್ಲ ಹಾಗೆ ನಮ್ಗೆ ಬಾಬಾ ಸಾಹೇಬ್ ಅಂದ್ರೆ ಪ್ರಾಣ ಕೊಡೋದು ರೆಡಿ ಆಗಿತ್ತು ನಾವು. ಅವ್ರ ವಿಚಾರಗಳಲ್ಲಿ ರಾಜಿ ಆಗೋದಿಲ್ಲ ನಾವು. ಅವ್ರು ಮಾಡಿರ್ತಕ್ಕಂಥ ಯೋಜನೆಗಳು ಬಡವರು ತಲುಪಬೇಕಾಗಿದೆ, ಇನ್ನು ತಲುಪಿಲ್ಲ. ತಲುಪಿರೋದಕ್ಕೆ ಯಾರು ಕಾರಣ ಅನ್ನೋ ಯೋಚನೆ ಬಹಳ ದೊಡ್ಡ ಮಾತುಗಳು ಆಡುತ್ತವೆ ಇದೆ. ಆದ್ರೆ ನಾನು ಒಂದು ಬೇಗ ಮಾತನ್ನು ಮುಗಿಸ್ತೇನೆ, ಯಾಕಂದ್ರೆ ನಿಮ್ಗೆಲ್ಲ ಬೇಜಾರಾಗಬಾರ್ದು. ಯಾಕಂದ್ರೆ ನಿಮ್ಗೆ ಬೇಜಾರಾಗಿಲ್ಲ ಅನ್ನೋದಾದ್ರೆ ಕನಿಷ್ಠ ಮಾತಾಡಿದ್ರಿಂದ ಸರಿಯಾದ ರೀತಿಯಲ್ಲಿ ಕೇಳಿಸಿರುವ ದೃಷ್ಟಿಯಿಂದ ನಾನು ಕಡಿಮೆ ಮಾತನ್ನ ಮಾತಾಡಿ 16 ವಿಷಯಕ್ಕೆ ಮಾತಾಡೋದು 4 ವಿಷಯದಲ್ಲಿ ಮಾಡ್ತೇನೆ. ಅದು ಸತ್ಯ ಹೇಳ್ಬೇಕಾಗ್ತದೆ. ಇತ್ತೀಚೆಗೆ ನೀವು ನೋಡಿರ್ಬೋದು ನಾಗಮೋಹನ್ ದಾಸ ಅಂತಕ್ಕಂಥ ವರದಿ, ಮೀಸಲಾತಿ ವರ್ಗೀಕರಣ ಆಗ್ಬೇಕು. ನಿಜ, ಬಾಬಾ ಸಾಹೇಬ್ ಹೇಳಿದ್ದು ಅಸ್ಪೃಶ್ಯರಿಗೆ ಮೀಸಲಾತಿ ಸಿಗ್ಬೇಕು ಅಂತ. ಅಸ್ಪೃಶ್ಯ ಯಾರು? ಮಾತಿದ್ರೆ ಬೈಯದ ಯಾರನ್ನ? ವಲ್ಮಾನ್ನೇ ಅಂತ ಬೈತಾರೆ. ಗೌಡ್ಗಳು ಬೇರೆ ಮೇಲ್ಜಾತಿಗಳು ಗೋವಿಂದ ಬೈಯಲ್ಲ, ಲಂಬಾಣಿನ ಬೈಯಲ್ಲ. ಹೋಗಿ ಲಂಬಾಣಿ ಬೇಯಿಸ್ಕೊಂಡ್ ಅಂತ ಹೇಳ್ತಲ್ಲ. ಮಾತಿದ್ರೆ ಶುರು ಮಾಡದೆ ವಲ್ಮಾದ್ಗ ಅಂತ. ನಿಜವಾದ ವಲ್ಮಾದ ಅಸ್ಪೃಶ್ಯರು. ಈ ಅಸ್ಪೃಶ್ಯರಿಗೆ ಏನಾಗ್ತಾ ಇದೆ? ಇವತ್ತು ನ್ಯಾಯ ಸಿಗ್ತಾ ಇದೆಯಾ? ಅಸ್ಪೃಶ್ಯರಿಗೆ ಇವತ್ತು ಸರ್ಕಾರದ ಯೋಜನೆ ಸಿಕ್ಕಿದಾವ? ಸರ್ಕಾರದ ಯೋಜನೆಗಳು ಸರ್ಕಾರದ ಸಿಗ್ಬೇಕಾದಂತ ಎಲ್ಲ ಅವಕಾಶ ಸಿಕ್ಕಿದಾವ? ಸಿಕ್ಕಿಲ್ಲ. ನಾಗಮೋಹನ್ ದಾಸನ ವರದಿಯನ್ನ ಮಾಡ್ಬೇಕು ಅಂತಕ್ಕಂಥ ಪ್ರಸ್ತಾಪ ಆಯ್ತು. ಅವನೊಂದು ಆಯೋಗ ಮಾಡ್ಬಿಟ್ರು, ಅವನ ಹೈಕೋರ್ಟ್ ಜಡ್ಜು. ಆ ದಾಸ ಏನ್ ತೀರ್ಮಾನ ಮಾಡ್ದ ನಿಮ್ಗೆ ಅರ್ಥ ಆಗ್ಬೇಕು. ನಾಗಮೋಹನ್ ದಾಸ ಒಂದು ಹೇಳಿಕೆ ಮೊದಲೇ ಸರಿ ಹೇಳ್ಕೊಟ್ಟ, AKAD ಅಂತ ಮನಸ್ಬೇಡಿ ಅಂತ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಬಹಳ ಕಡೆ ಬಹಳ ತಾಲೂಕುಗಳಲ್ಲಿ AK ಅಂದ್ರೆ ಮಾದಿಗ, AD ಅಂದ್ರೆ ವಲಯ. ನನ್ನ ತಾಲೂಕು ಹೊಸಕೋಟೆ ತಾಲೂಕು. AK ಅಂದ್ರೆ ವಲಯ, AD ಅಂದ್ರೆ ಮಾದಿಗ. ದೇವರಹಳ್ಳಿ ತಾಲೂಕಿಗೆ AK ಅಂದ್ರೆ ಮಾದಿಗ, AD ಅಂದ್ರೆ ವಲಯ. ಹೀಗೆ AKAD ಮಿಕ್ಸ್ ಆಗ್ತಿದ್ದಾರೆ. ಒಂದೊಂದು ತಾಲೂಕಲ್ಲಿ ಒಂದೊಂದು ಮಿಕ್ಸ್ ಆಗ್ತಿದ್ದಾರೆ. ಅದ್ರ ಜೊತೆಗೆ ಈ ಸುಳ್ಳು ಜಾತಿ ಪತ್ರ ತಗೊಂಡಿರೋರು ಉದ್ಯೋಗ ಸೇರ್ಕೊಂಡಿದ್ದಾರೆ, ವಿದ್ಯಾಭ್ಯಾಸ ಸೇರ್ಕೊಂಡಿದ್ದಾರೆ. ಎಲ್ಲ ಸ್ಕೂಲ್ ಸರ್ಟಿಫಿಕೇಟ್ ಅಲ್ಲಿ 1ನೇ ಕ್ಲಾಸ್ ಅಂದ್ರೆ AKAD ಬರ್ಸ್ತಿದ್ದಾರೆ. ನಾಗಮೋಹನ್ ದಾಸ್ ಇದನ್ನೆಲ್ಲ ತಿಳ್ಕೊಂಡಿದ್ದವನು ಏನ್ ಹೇಳ್ತಾರೆ? AKAD ಅಂತ ಬರ್ಸ್ಬೇಡಿ ಅಂತಾರೆ. AKAD ಅಂತ ಬರ್ಸಿದ್ರೆ ನೀವು ಜಾತಿಯಿಂದ ನೀವು ಮೂಲ ಜಾತಿ ಬರ್ಸ್ಬೇಕು, AKAD ಅಂತ ಬರ್ಸ್ಬೇಡಿ ಅಂತಾರೆ. AKAD ಅಂತ ಬರ್ಸ್ಬೇಡಿ ಅಂತ ಹೇಳಿದ್ರು ನಾನು ಚಿಂತೆ ಮಾಡೋದು ಬೇಡ. ನಮಗೆ ಈ ಕರೆಂಟ್ ಇಲ್ಲ ಅಂದ್ರೆ ಪರವಾಗಿಲ್ಲ, ಮಾತಾಡ್ತಾ ಇರ್ತೀವಿ. ಸ್ವಲ್ಪ ಜೋರಾಗುತ್ತೆ, ಉಸಿರು ಹಿಡಿಬೇಕಾಗುತ್ತೆ. ಇವತ್ತು AKAD ಬರ್ಸ್ಬೇಡಿ ಅಂತ ಹೇಳಿದಂತ ನಾಗಮೋಹನ್ ದಾಸ 4,75,000 ಜನ AKAD ಅಂತ ಬರ್ಸಿದ್ದಾರೆ. 4,75,000 ಜನ AKAD ಅಂತ ಬರ್ಸಿದ್ದಾರೆ. ಆ AKAD ಅಂತ ಬರ್ಸಿರ್ತಕ್ಕಂಥವನ್ನ ಜಾತಿಯಿಂದ ದೂರ ಇಡ್ಸಾಕ್ಬೇಕಾಗಿತ್ತು, ಆಚೆಗೆ ಎತ್ತಿ. ಯಾಕಂದ್ರೆ ಕುಲಗೆಟ್ಟ ಮತಗಳು ಅಂತ ಎಲೆಕ್ಷನ್ ಅಲ್ಲಿ ನಡೀತವೆ. ಚುನಾವಣೆಗಳಲ್ಲಿ ನಡೆದಾಗ ಕುಲಗೆಟ್ಟ ಮತಗಳು ಅಂತ ಹಾಕಿ ಅವ್ರನ್ನ ಯಾರಾದ್ರೂ 1 ವೋಟ್ ಹಾಕಿದಾಗ 2-3 ವೋಟ್ ಹಾಕಿದಾಗ ಅವ್ರ ಎತ್ತಿ ಬಿಸಾಕ್ತಾರೆ ಆಚೆ. ಹಾಗೇನೆ ಈ ಕುಲಗೆಟ್ಟ ಜಾತಿಗಳನ್ನ ದೂರ ಇಡಬೇಕಾಗಿತ್ತು. ಈ ಕುಲಗೆಟ್ಟ ಜಾತಿಗಳನ್ನ ದೂರ ಇಡೋ ಬದಲು ಅವರಿಗೆ 1% ಮೀಸಲಾತಿಯನ್ನು ಕೊಟ್ಬಿಟ್ರು. ಪ್ರವರ್ಗ 4ರಲ್ಲಿ 1% ಕೊಟ್ಟ ಉದ್ದೇಶ ಏನಿದೆ? ಅವರೆಲ್ಲ ಸರ್ಕಾರಿ ಅವರೆಲ್ಲ ಸರ್ಕಾರಿ ನೌಕರದಲ್ಲಿದ್ದಂಥವರು. 4,75,000 ಜನ ಮೂಲ ಜಾತಿ ಬರ್ಸಿದ್ರೆ ಗೌಡನೋ, ಲಿಂಗಾಯತನೋ, ಬ್ರಾಹ್ಮಣನೋ, ಬಣಿಜಿಗನೋ, ಇನ್ಯಾವುದೋ ಒಂದು ಮೇಲ್ಜಾತಿ ಸೇರಿದಂಥ ವ್ಯಕ್ತಿಗಳು ಅವರೆಲ್ಲನೂ. ಇದು ನಾವು ಅರ್ಥ ಮಾಡ್ಕೋಬೇಕು. ಇಲ್ಲಿ ವಲೀಯರು ಮಾದಿಗರು ಕಿತ್ತಾಡ್ತಾ ಇದೀವಿ. ವಲೀಯರಿಗೆ 6%, ಮಾದಿಗರಿಗೆ 6%, ವಲೀಯರಿಗೆ 5% ಅಂತಕ್ಕಂಥ ನಾವು ತೊಡಗಿದ್ದೀವಿ. ಈ ತೊಡಗಾಟ ಮುಖ್ಯ ಅಲ್ಲ. ನಿಜವಾದ ಅಸ್ಪೃಶ್ಯರಿಗೆ 6% ಕೊಟ್ಟು ತಪ್ಪೇನಿಲ್ಲ, 10% ಕೊಟ್ಟು ತಪ್ಪಿಲ್ಲ ನಿಜವಾದ ಅಸ್ಪೃಶ್ಯರಿಗೆ. ಆದ್ರೆ ನಿಜವಾದ ಅಸ್ಪೃಶ್ಯರಿಗೆ ಮೀಸಲಾತಿ ಸಿಗ್ತಾ ಇಲ್ಲ. ಮೀಸಲಾತಿ ಸಿಗ್ತಾ ಇರ್ತಕ್ಕಂಥದ್ದು ಉಳ್ಳವರ ಪಾಲಿಗೆ ಹೋಗ್ತಾ ಇದೆ. ಈ ಉಳ್ಳವರ ಪಾಲಿಗೆ ಹೋಗ್ತಾ ಇರ್ತಕ್ಕಂಥ ಮೀಸಲಾತಿಯ ಬಗ್ಗೆ ಪ್ರಸ್ತಾಪ ನಾವು ಮಾಡಲಿಲ್ಲ. ವಲೀಯರಿಗೆ ಅಲ್ಲ, ಇಲ್ಲಿ ಮತ್ತೆ ರಾಜ್ಯಾಧ್ಯಕ್ಷ ಹೇಳ್ತಿದ್ರೆ ಎಲ್ಲ ಜಾತಿ ಸಮಾಜ ಇದೆ, ಆದ್ರೆ ಎಲ್ಲರೂ ಸೇರಿಸಿ ಮಾತಾಡಿ ಒಂದು ಜಾತಿ 2 ಜಾತಿಗೆ ಸೀಮಿತಗೊಳಿಸಬೇಡಿ ಅಂತ ಹೇಳ್ತಾ ಇದ್ದಾರೆ. ನಿಜ, ನಾನು ಹೇಳೋದು ನಿಜವಾದ ಅಸ್ಪೃಶ್ಯ ಸಮಾಜಕ್ಕೆ ಸಿಗಬೇಕಾದ ಸೌಲಭ್ಯಗಳು ಸಿಗಲಿಲ್ಲ ಅಂದಾಗ ನಾನು ಹೇಳ್ಬೇಕಂತ ಅನಿವಾರ್ಯತೆ ನನಗಿದೆ. ಆದ್ರೂ ಹೇಳ್ತೇನೆ, ಮೇಲ್ಜಾತಿ ಬಗ್ಗೆ ಬೇಜಾರು ಮಾಡ್ಕೋಬೇಕಾಗಿಲ್ಲ. ಇದು ವಾಸ್ತವನ ಈ ನಾಗಮೋಹನ್ ದಾಸನ ವರದಿಯಲ್ಲಿ ಆಗಿರ್ತಕ್ಕಂಥ ಅಕ್ರಮಗಳು, ಅನ್ಯಾಯಗಳು, ಆ ಒಂದು ವಿಚಾರದಲ್ಲಿ ನಾವು ಕೆಲವು ಗಮನ ತರಲೇಬೇಕು.
ಬಂದಿದ್ದಾರೆ. ನಮ್ಮ ಅಣ್ಣ ಬಂದರು, ಬೇರೆ ಬೇರೆ ಮೇಲ್ಜಾತಿಗಳು ಬಂದಿದ್ದಾರೆ, ಸಂತೋಷ ಪಡೋಣ. ಅವರು ನಮಗೆ ಬೆಂಬಲಿಸಿದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವ ಜಾತಿಗೆ ಸೀಮಿತ ಆದವರಲ್ಲ, ಅವರು ಎಲ್ಲ ಸಮಾಜಕ್ಕೆ ಸೇರಿದ ಅವ್ರ ಬಗ್ಗೆ ನಮಗೆ ಅಪಾರವಾದ ಕಾಳಜಿ ಇದೆ. ಹೀಗಾಗಿ ಬಾಬಾ ಸಾಹೇಬ್ ಇರ್ತಕ್ಕಂಥ ಮೀಸಲಾತಿಯನ್ನು ಹೊರಗಡೆ ಇರ್ತಕ್ಕಂಥ ವ್ಯವಸ್ಥೆಯನ್ನು ಬದಲಾವಣೆ ಆಗಬೇಕಾಗಿದೆ. ಇವತ್ತು ಬಾಬಾ ಸಾಹೇಬರ ಹೆಸರಿನಲ್ಲಿ ನಕಲಿ ಹೋರಾಟ ನಡೆಸ್ತಾ ಇರ್ತಕ್ಕಂಥ ಕೆಲವರು ಸಾವಿರಾರು ಕೋಟಿ ದುಡ್ಡು ಮಾಡ್ಕೊತಿದ್ದಾರೆ. ಯಾಕೆ ಮಾಡ್ತಾರೆ ನಾವು ಕೇಳಲ್ಲ, ಅವರು ಬಿಟ್ಬೇಡಲ್ಲ. ಆದರೆ ಎಲ್ಲೋ ನೊಂದಿರ್ತಕ್ಕಂಥ ಸಮಾಜಕ್ಕೆ ನ್ಯಾಯ ಕೊಡಬೇಕು ಅನ್ನೋ ದಿಕ್ಕಿನಲ್ಲಿ ಹೋರಾಟ ಮಾಡಬೇಕಾದ ಅನಿವಾರ್ಯತೆ ಇದೆ. ಆ ಅನಿವಾರ್ಯತೆ ನಮ್ಗೆ ಇರೋದ್ರಿಂದ ಈಗ ಇರ್ತಕ್ಕಂಥ ಕೆಲವೇ ವ್ಯಕ್ತಿಗಳು, ಮೇಲ್ಜಾತಿಯವರು ಆಗಿರ್ಬೋದು, ಕೆಲವೇ ವ್ಯಕ್ತಿಗಳು ಅಸ್ಪೃಶ್ಯ ಸಮಾಜದವರು ಇರ್ಬೋದು. ಆದರೆ ಅಸ್ಪೃಶ್ಯ ಸಮಾಜ ಮೇಲ್ಜಾತಿಗಳೆಲ್ಲ ಬಡವರ ಪರವಾಗಿ ನಿಲ್ಲತಕ್ಕಂಥ ದಿಕ್ಕಿನಲ್ಲಿ ಬಂದಿರತಕ್ಕಂಥ ಆದರೆ ಸಮಾಜದ ಬದುಕನ್ನು ಬದಲಾಯಿಸ್ತಕ್ಕಂಥ ಹೋರಾಟಗಳು ಆಗಬೇಕಾಗಿದೆ. ನಾವು ಬರೀ ಎಲ್ಲೋ ಒಂದು ಕಡೆ ನಾಟಕ ಆಡ್ತಕ್ಕಂಥ ಕೆಲಸಗಳನ್ನು ನಾವು ನಿಲ್ಲಿಸಬೇಕು. ಈ ಸಮಾಜದ ಪರಿವರ್ತನೆಗಾಗಿ ಸಮಾಜದ ಕಟ್ಟ ಕಡೆಯ ಚಕ್ರವಲ್ಲಿರೋ ಜೀತ ಮಾಡೋದು, ಕೂಲಿ ಮಾಡೋದು ಒಬ್ಬ ಪೂರ್ತಿಗೆ ತಲುಪಿಸಬೇಕು. ಈಗ ನಮ್ಮ ವೆಂಕಟಣ್ಣವರು ಒಂದು ಮಾತು ಇಲ್ಲೆಲ್ಲ ಮೇಲ್ಜಾತಿಯವರು ಬಂದಿದ್ದಾರೆ ಇರ್ಬೋದು. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಬರೆದಾಗ ಏನು ಬರೆದ್ರು? ಸಮಾನತೆ, ಸೋದರತ್ವ ಮತ್ತು ಸ್ವಾತಂತ್ರ್ಯ ಅಂತಕ್ಕಂಥ 3 ವೇದಘೋಷಗಳನ್ನು ಬರೆದ್ರು. ಸಮಾನತೆ, ಸ್ವಾತಂತ್ರ್ಯ ಅಂತಕ್ಕಂಥ 3 ವೇದಘೋಷಗಳನ್ನ ಬರೆದಂಥ ಬಾಬಾ ಸಾಹೇಬರು ಅವರು ಬರೆದಂಥ ಸಮಾಜ ಪ್ರಾರಂಭದಲ್ಲಿ SC STಗಳಿಗೆ ಮೀಸಲಾತಿ ಕೊಟ್ಟು ಅಂಬೇಡ್ಕರ್ ಬದುಕಿದ್ದಾಗೆ, ಅದಾದ ನಂತರ ಬಂದಂಥ ಸರ್ಕಾರಗಳು ಎಲ್ಲ ಒಂದು ಕಡೆ ಸಮಾನತೆಯನ್ನು ಮರೆತುಬಿಟ್ರು. ಇವತ್ತು ಯಾವುದೇ ಹಳ್ಳಿಗೆ ಹೋಗಲಿ, ಯಾವುದೇ ವ್ಯಕ್ತಿಗಳನ್ನು ನೋಡಲಿ, ಹೇಳ್ತಾರೆ ಅವರು ಒಂದೇ ಮಾತು ಹೇಳ್ತಾರೆ, ಆ SC STಗೆ ಹುಡ್ಬೇಕ್ರಿ ನಾವು ಏನ್ರಿ ಎಲ್ಲಿ ಇದೆ ಬೆನಿಫಿಟ್ ಅಂತಾರೆ. ಇವತ್ತು SC STಗಳಿಗೆಲ್ಲ ಮೀಸಲಾತಿರೋದು ಭಾರತದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ಜನರಿಗೂ, ಪ್ರತಿಯೊಬ್ಬ ಧರ್ಮಕ್ಕೂ. ಅಲ್ಲಿ ಮುಸಲ್ಮಾನ್ ಒಬ್ಬರು ಬಂದು ಕೂತಿದ್ದಾರೆ, ಟೋಪಿ ಹಾಕಿರೋದ್ರಿಂದ ಮುಸಲ್ಮಾನ್ ಅಂತ ಹೇಳ್ಬೋದು. ಆದರೆ ಎಲ್ಲರಿಗೂ ಇವತ್ತು ಭಾರತದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಜಾತಿ, ಧರ್ಮ, ಪಕ್ಷ ಎಲ್ಲವನ್ನು ಮರೆತು ಪ್ರತಿಯೊಬ್ಬ ಮಾನವರಿಗೂ ಇವತ್ತು ಮೀಸಲಾತಿ ಸಿಕ್ಕಿಬಿಟ್ಟಿದೆ. ಮೀಸಲಾತಿಯನ್ನು ಸಿಕ್ಕಿದೆ, ಪಡ್ಕೊಳ್ಳೋರು ಯಾರು ಅನ್ನೋದನ್ನು ಪ್ರಶ್ನೆ ಮಾಡಿದಾಗ ಉಳ್ಳವರು ಪಾಲಾಗ್ತಾ ಇದೆ. ಉಳ್ಳವರು ಪಾಲಾಗಬಾರ್ದು ಅಂತಕ್ಕಂಥ ಯೋಚನೆ ನಮ್ಮಿಂದ ಆಗಬೇಕಾಗಿದೆ. ಆ ದಿಕ್ಕಿನಲ್ಲಿ ಸಮತಾ ಸೈನಿಕರ ಏನು ಬಾಬಾ ಸಾಹೇಬರು ಕನಸಿತ್ತು 1924ರಲ್ಲಿ ನಾವು ಕನಸ್ಕೊಂಡಂಥ ಒಂದು ಸಂಘಟನೆ ಕಟ್ಟಿದ್ರು. ಆ ಸಂಘಟನೆಯನ್ನು ಬೆಳೆಸ್ತಕ್ಕಂಥ ಒಂದು ಕೆಲಸವನ್ನು, ಅವರ ಹೆಸರನ್ನು ಉಳಿಸೋಂಥ ಕೆಲಸವನ್ನು ಇವತ್ತು ನೂತನವಾಗಿ ನಾಗ್ಪುರದಿಂದ ಇತ್ತೀಚೆಗೆ ಬೆಂಗಳೂರಿನಲ್ಲಿ ನಡೆದಂಥ ಒಂದು ದೊಡ್ಡ ಕಾರ್ಯಕ್ರಮದಲ್ಲಿ ಒಂದು ದೊಡ್ಡ ಹೋಟೆಲ್ ಕಾರ್ಯಕ್ರಮ ಆಯಿತು. ಭಾಳ ಜನ ಮಧ್ಯಂತರಿ ಅಲ್ಲದಿರ್ಬೋದು. ಅಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಸಂದರ್ಭದಲ್ಲಿ ನಾಗ್ಪುರದಿಂದ ಬಂದಂಥ ಮೂಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂಘಟನೆಯ ವಾರಸುದಾರರು ರಾಜ್ಯಾಧ್ಯಕ್ಷರಿಗೆ ಅಧಿಕಾರ ಕೊಟ್ಟಿದ್ದಾರೆ. ಇವತ್ತು ಸಮತಾ ಸೈನಿಕರಂತ ಹೊಸ ಪದಾಧಿಕಾರಿಗಳಿಗೆ ಎಲ್ಲರಿಗೂ ಅಧಿಕಾರ ಪತ್ರವನ್ನು ಕೊಟ್ಟು ಇನ್ನು ಮುಂದೆ ನೀವು ಇದನ್ನು ಬೆಳೆಸಿ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರವನ್ನು ತಗೊಂಡೋಗಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಇವತ್ತು ಆ ಮಾತನ್ನು ಕೇಳಿದಂಥ ಈ ಸಂಘಟನೆಗೆ ನಾನು ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀನಿ, ಆವತ್ತಿನ ಕಾರ್ಯಕ್ರಮದಲ್ಲೂ ಭಾಗವಹಿಸಿದ್ದೀನಿ. ನಾನು ಹೇಳೋದು ಇಷ್ಟೇ, ಇವತ್ತು ಬಾಬಾ ಸಾಹೇಬರು ಕೊಟ್ಟಿರೋ ಮೀಸಲಾತಿಯನ್ನು ಎಲ್ಲ ಸಮಾಜದ ಕಟ್ಟ ಕಡೆಯ ಬಡವರು ತಲುಪಬೇಕು ಅಂತ ಯೋಚನೆ ಆಗ್ತದೆ. ಇವತ್ತು ಮೇಲ್ಜಾತಿಗಳಲ್ಲಿ ಬ್ಯಾಕ್ವರ್ಡ್ವರೆಗೆ ಕೊಟ್ಟಿದ್ದು ಯಾವತ್ತು ಮೀಸಲಾತಿ 1989 BP ಸಿಂಗ್ ಅವರು ಪ್ರಧಾನಮಂತ್ರಿ ಆಗಿರ್ತಾರೆ, ರಾಮವಿಲಾಸ್ ಪಾಸ್ವಾನ್ ಅವರು ಸಮಾಜ ಕಲ್ಯಾಣ ಸಚಿವರಾಗಿರ್ತಾರೆ. ಅವರು ಹಿಂದುಳಿದ ಜಾತಿಗಳಿಗೆ ಮಂಡಲ್ ಕಮಿಷನ್ ಅಂತ ಆಯೋಗ ಮಾಡಿ, ಮಂಡಲ್ ಆಯೋಗ ಅಂತ ರಚನೆ ಮಾಡಿ, ಮಂಡಲ್ ಆಯೋಗದ ಮುಖಾಂತರವಾಗಿ ಹಿಂದುಳಿದ ಜಾತಿಗಳಿಗೆ ಹಳ್ಳಿಗಳಿರ್ತಕ್ಕಂಥ ಗೌಡರು, ಲಿಂಗಾಯತರು, ಬೇರೆ ಬೇರೆ ಜಾತಿಗಳು, ಹಿಂದುಳಿದ ಜಾತಿಗಳಿಗೆ ಏನು ಕಲಿತಾರೋ ಅವರಿಗೆಲ್ಲ ಮೀಸಲಾತಿ ಸಿಕ್ಬಿಟ್ಟಿದೆ. ಅವರಿಗೆ ಸಿಕ್ಕಿರ್ತಕ್ಕಂಥ ಮೀಸಲಾತಿ ಆದಮೇಲೆ ಈಗ ಬ್ರಾಹ್ಮಣರು ಮತ್ತು ಜನರಲ್ಲಾಗಿ 50% ಮೀಸಲಾತಿಯನ್ನು ಪಡೆಯದೇ ಇದ್ದಂಥವ್ರು ಇದ್ರಲ್ಲ, ಅವರಿಗೆ ನರೇಂದ್ರ ಮೋದಿ ಅವರು 10% ಮೀಸಲಾತಿ ಕೊಡಬೇಕು. ಅದರಲ್ಲಿ ಅನ್ಯಾಯ ಆಗಿರ್ತಕ್ಕಂಥ ಜನರು, ಅದರಲ್ಲೂ ಅನ್ಯಾಯ ಆಗಿದೆ. 8 ಲಕ್ಷ ಆದಾಯಕ್ಕೆ ಇಟ್ಟಿದ್ದಾರೆ. 8 ಲಕ್ಷ ಅಂತಂದ್ರೆ ಏನಾಗ್ತದೆ ಅಂದರೆ 67,000 ಸವಲತ್ತುಗಳು ಮೀಸಲಾತಿಗಳನ್ನು ಹಾಕ್ತಾರೆ. ಅದು ಆಗಬಾರ್ದು ಅಂತಕ್ಕಂಥ ಹೋರಾಟನ ನಮ್ಮ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ ರಾಷ್ಟ್ರ ಮಟ್ಟದಲ್ಲಿ ಎಲ್ಲ ರಾಜ್ಯಗಳಲ್ಲಿ ಒಂದು ಹೋರಾಟವನ್ನು ಪ್ರಾರಂಭ ಮಾಡಿದ್ದಾರೆ. ಯಾರಿಗೆ ಮೀಸಲಾತಿ ಸಿಗಬೇಕು, ತಿಂಗಳಿಗೆ 10 ರಿಂದ 15 ಸೆಲೆಗಳನ್ನು ಕೊಡ್ತಕ್ಕಂಥ ಒಂದು ಕೂಲಿ ಮಾಡೋದಾಗಿರ್ಬೋದು, ಹೋಟೆಲ್ ಸಪ್ಲೈ ಕೆಲಸ ಮಾಡೋದಾಗಿರ್ಬೋದು, ಅವರಿಗೂ ತಲುಪಬೇಕು ಅನ್ನೋ ಒಂದು ಹೋರಾಟ ಆಗ್ತಾ ಇದೆ. ಇವತ್ತು ಬಾಬಾ ಸಾಹೇಬ್ ವಿಚಾರದಲ್ಲಿ ಬಹಳಷ್ಟು ಖುಷಿ ಮಾತಾಡೋಕ್ಕಾಗಲ್ಲ. ಬಿಸಿಯಲ್ಲಿದ್ದೀನಿ, ಬಿಸಿನ ಮತ್ತೆ ನಾನು ಬಿಸಿ ಮಾಡಬಾರ್ದು. ರಾಜ್ಯಾಧ್ಯಕ್ಷರು ಸೂಕ್ಷ್ಮವಾಗಿ ಹೇಳಿದ್ದಾರೆ, ಎಲ್ಲ ಸಮಾಜ ಇದರಿಂದ ಈ ಬಗ್ಗೆ ಸೇರಿಸಿ ಮಾತಾಡಿ ಮಾತಾಡಿದ್ದಾರೆ. ಅದಕ್ಕಾಗಿ ನನ್ನ ಮಾತನ್ನು ಬೇಗ ಸಮಾಜಿಕ ಬದುಕನ್ನು ಬಂದಿರತಕ್ಕಂಥ ನಮ್ಮ ಅಂತರ್ಮಟ್ಟದ ಏನು ಸಂಘಟನೆಗಳು 100 ಅಲ್ಲ, 1000 ಅಲ್ಲ, ಲಕ್ಷ ಸಂಘಟನೆ ಆಗುತ್ತೆ. ಅದು ಒಂದು ಗುರಿ ಇರಬೇಕು, ಅದೇ ಬಾಬಾ ಸಾಹೇಬ್ ಅಂಬೇಡ್ಕರ್
ಆಶಯಗಳನ್ನು ಈಡೇರಿರ್ತಕ್ಕಂಥ ಸಂಘಟನೆ ಮಾಡಿದ್ರೆ ಈ ಸಮಾಜದ ಬದುಕನ್ನು ಕೊಡೋಕ್ಕಾಗೋದಿಲ್ಲ. ಆ ನಿಟ್ಟಿನಲ್ಲಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಬಾಬಾ ಸಾಹೇಬ್ ಅಂಬೇಡ್ಕರ್ 135ನೇ ಜನ್ಮದಿನಾಚರಣೆಯನ್ನು ಶುಭ ಕೋರ್ತಾ ಏನು ಸಮತಾ ಸೈನಿಕರ ಮೂಲ ಸಮತಾ ಸೈನಿಕರ ಬಾಬಾ ಸಾಹೇಬ್ ಕಟ್ಟಿದಂಥ ಸಮತಾ ಸೈನಿಕರ ಮೂಲ ವಾರಸದಾರರಾಗಿ ನಾಗೇಶ್ ರಾಜ್ಯಾಧ್ಯಕ್ಷರು ಅವರೆಲ್ಲರೂ ಸೇರಿ ಇನ್ನಷ್ಟು ಕಟ್ಟಣ ಮತ್ತು ಇಲ್ಲಿ ಕೆಲವು ಸಂಶಯಗಳು ಬರ್ತವೆ. ವೆಂಕಟಸ್ವಾಮಿ ಅಂತ ಒಬ್ಬ ವ್ಯಕ್ತಿಯಿಂದ ಸಂಘಟನೆಯಲ್ಲಿ ಅವರೇನಾದರೂ ಅವರು 3 ವರ್ಷಕ್ಕೊಂದ್ಸಲ ಈ ಸಂಘಟನೆಗೆ 3 ವರ್ಷಕ್ಕೊಂದ್ಸಲ ಅಧ್ಯಕ್ಷ ಆಗಿರ್ಬೇಕಾಗ್ತದೆ. 3 ವರ್ಷ ಆಯಿತು, 10 ವರ್ಷ ಆಯಿತು, 20 ವರ್ಷ ಆಯಿತು, 30 ವರ್ಷ ಆದರೂ ಒಬ್ಬರೇ ಕೂತಿದ್ರು. ಅವರು ಉಚ್ಚಾಟನೆ ಆಗಿದೆ, ಅವ್ರಿಗೆ ಕಿತ್ತಾಕಿದ್ದಾರೆ. ಅವ್ರಿಗೆ ಕಿತ್ತಾಕಿರ್ತಕ್ಕಂಥವ್ರು ಯಾರೋ ಇಬ್ಬರು ಕೂತಿರೋರು ವ್ಯಕ್ತಿಗಳು ಕೂತಿರೋರಲ್ಲ, ವೆಂಕಟಪ್ಪನಲ್ಲ, ನಾಗೇಶ್ ಅಲ್ಲ. ಅಲ್ಲಿ ಕಿತ್ತಾಕಿರ್ತಕ್ಕಂಥವ್ರು ನಾಗಪುರದಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ದೀಕ್ಷಾ ಭೂಮಿ ನಾಗಪುರದಿಂದ ಬಂದಂಥ ಮೂಲ ಅಂಬೇಡ್ಕರ್ ಕಟ್ಟಿದಂಥ ಸಮತಾ ಸೈನಿಕರ ವಾರಸದಾರರು ಬಂದು ಕಿತ್ತಾಕಿ ಹೊಸ ಪದಾಧಿಕಾರಿ ಆಯ್ಕೆ ಆಗಿದ್ದಾರೆ. ಇವರು 3 ವರ್ಷ ಇರ್ಬೋದು, 3 ವರ್ಷ ಇರ್ಬೋದು, 2 ವರ್ಷ ಇರ್ಬೋದು, 1 ವರ್ಷ ಇರ್ಬೋದು. ಆದರೆ 3 ವರ್ಷ ಆದಮೇಲೆ ಇವನು ತೆಗಿತಾರೆ. ಅದು ಆಗ ಇನ್ನೊಬ್ಬ ಹೊಸ ಅಧ್ಯಕ್ಷರು ಬರ್ತಾರೆ. ಪಾರಂಪರವಾಗಿ ನಾನೇ ವಂಶಸ್ಥ ಅಂತ ಕೂತ್ಕೊಳ್ಳೋಂಗಿಲ್ಲ ಯಾರು. ಆ ಸಂಘಟನೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಯಲಾ ಪ್ರಕಾರವಾಗಿ 3 ವರ್ಷಕ್ಕೊಂದ್ಸರಿ ಅವ್ರನ್ನ ಬದಲಾಯಿಸಬೇಕಾದ ಅನಿವಾರ್ಯತೆ ಇದೆ. ಅಥವಾ ಇನ್ನೂ 6 ವರ್ಷ ಮಾಡಬೇಕಾದ್ರೆ ಎಲ್ಲ ಪದಾಧಿಕಾರಿಗಳು, ಜಿಲ್ಲಾ ಪದಾಧಿಕಾರಿಗಳು ಸಪೋರ್ಟ್ ತಗೊಂಡು ಮಾಡಬೇಕಾಗ್ತದೆ. ಈ ವಿಚಾರ ನಾನು ತಿಳಿಸ್ತಾ ಇವತ್ತು ನಿಜವಾದ ವಾರಸದಾರರು ಸಮತಾ ಸೈನಿಕರ ಈ ಸಂಘಟನೆ ಮಾತ್ರ ಆಗಿರ್ತದೆ ಅಂತಕ್ಕಂಥ ಮಾತನ್ನು ಹೇಳಿ ಅವ್ರು ವೆಂಕಟಸ್ವಾಮಿಯವ್ರಿಗೆ ಒಂದು ತೆವಲಿದೆ, ತೆವಲು ಅಂತ ಯಾರಾದರೂ ಒಬ್ರು ಕೆಳಗಿದ್ರೆ ಅವ್ರನ್ನ 4 ಕಲ್ಪು ಸಾಕು, ಅವ್ರಿಗೆ ಏನಾದರೂ ಆಗ್ಬಿಟ್ಟಿದೆ. ಇವತ್ತು ಸಂಘಟನೆ ಕಟ್ಟಂಥವ್ರು ವೆಂಕಟಪ್ಪ, ನಮ್ಮ ನಾಗೇಶ್ ಅಂತ ಅವರೆಲ್ಲ ಭಾಳ ಜನ ಪ್ರಮುಖರಿದ್ದಾರೆ. ಅವರೆಲ್ಲ ಕಷ್ಟಪಟ್ಟು ಸಂಘಟನೆ ಕಟ್ಟಿದ್ರೆ ಎಲ್ಲಿ ಸಂಘಟನೆ ಬದಲಾವಣೆ ಅಲ್ಲೊಂದು ಬರೋದು, ಅಲ್ಲೊಂದು ಊರಲ್ಲಿ ನಮ್ಮ ಚನ್ನಕೃಷ್ಣಪ್ಪ ಅಂತ ನನ್ನ ಮಾಮಯ್ಯ ಹೋಗಿದ್ದಾರೆ, ನಮ್ಮ ಪಕ್ಕದೂರು ಗಣಸೇರಿ. ಅವನು ಅವ್ರ ಜೊತೆಲೇ ಇದ್ದ, ಭಾಳ ವರ್ಷದಿಂದ ಅವನ ಜೊತೆಲೇ ಇದ್ದ. ಸರಿ, ಇದಾದ್ಮೇಲೆ ಆತ್ಮಗೇನೋ ಬೇಜಾರಾಯ್ತು ಅನ್ನೋದು, ಅಥವಾ ಏನೋ ಬೇರೆ ಸಂಘಟನೆಗಳು ಅವ್ರ ಮನೆ ಮುಂದೆ ಹೋಗಿ ಒಂದು ಬೋರ್ಡ್ ಹಾಕ್ದು, ಇನ್ನೊಂದು ಗುಂಪು ಕಟ್ಟೋದಲ್ಲಿ. ಅಲ್ಲಿ ಅಣ್ತಮ್ಮದ ಥರ ಇದ್ದಂಥ ನಮ್ಮ ಅಣ್ತಮ್ಮದನ್ನೇ ಇನ್ನೊಂದು ಗುಂಪು ಬೆಳೆಸೋದು. ಹಿಂಗೆ ಇಲ್ಲೂ ಮಾಡಿರ್ತಾರೆ, ನನಗೆ ಗೊತ್ತಿಲ್ಲ ಇಲ್ಲ ಮಾಡಿದಾರೆ ಇಲ್ಲ ಅಂತ. ಅದು ಇಲ್ಲೂ ಮಾಡಿರ್ತಾರೆ. ಅಂಥ ಒಂದು ಏಸ್ಗೆ ತಿನ್ನೋ ಕೆಲಸ ಯಾರು ಮಾಡಬಾರ್ದು. ನಿಮ್ಮ ಜೊತೆಲಿ ಇದ್ರ ಬೆಳಿ, ನೀನು ಬೆಳಿಬೇಕಾ ಬೆಳ್ಕೊಂಡು ಹೋಗ್ಬಿಡಪ್ಪ, ಏನು ಬೇಕೋ ಮಾಡ್ಕೊಂಡು. 5.5 ಎಕರೆ ಜಮೀನು, 2,000 ಕೋಟಿ ಆಸ್ತಿ ನಮ್ಮ ಸದಾಶಿವ ನಗರದಲ್ಲಿದೆ. ಬಾಬಾ